Welcome back to my YouTube channel Kannada Nursing Classes. In this video we are going to discuss about laryngitis. Okay, laryngitis ಧ್ವನಿ ಪೆಟ್ಟಿಗೆ ಅಥವಾ ಲ್ಯಾರಿಂಗ್ಸ್ ಅಂತೀವಲ್ಲ, ಅದರ ಇನ್ಫ್ಲಮೇಷನ್ ಆದರೆ ನಾವು ಏನೇನು ಕಾಣಬಹುದು, ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಏನೇನು ಕಾಣಬಹುದು, ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಬೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಫಸ್ಟ್ ಆಫ್ ಆಲ್ ಲ್ಯಾರಿಂಜ್ ಅಂದರೆ ನಮ್ಮ ಲ್ಯಾರಿಂಗ್ಸ್. ಓಕೆ, ಐಟಿಸ್ ಅಂದರೆ ಇನ್ಫ್ಲಮೇಷನ್. ಏನಾಗಿದೆ? ಲ್ಯಾರಿಂಜೈಟಿಸ್. ಏನಿದೆ? ಲ್ಯಾರಿಂಜೈಟಿಸ್. ಓಕೆ, ಫಸ್ಟ್ ಡೆಫಿನೇಷನ್ ನೋಡೋಣ. ಲ್ಯಾರಿಂಜೈಟಿಸ್ ಈಸ್ ಅ ಇನ್ಫ್ಲಮೇಷನ್ ಆಫ್ ದಿ ಲ್ಯಾರಿಂಗ್ಸ್ ಆರ್ ವಾಯ್ಸ್ ಬಾಕ್ಸ್. ಓಕೆ, ಸೊ ಧ್ವನಿ ಪೆಟ್ಟಿಗೆನೂ ಅಂತೀವಲ್ಲ, ಅದೇ ವಾಯ್ಸ್ ಬಾಕ್ಸ್. ಓಕೆ, ಲ್ಯಾರಿಂಗ್ಸ್ ಅಂದರೂ ಒಂದೇ ಅಥವಾ ಧ್ವನಿ ಪೆಟ್ಟಿಗೆ ಅಂದರೂ ಒಂದೇ. ಓಕೆ, ಸೊ ಇಲ್ಲಿ ಏನಾಗಿದೆ? ಲ್ಯಾರಿಂಗ್ಸಿಗೆ ಏನಾಗಿದೆ? ನಮ್ಮ ಧ್ವನಿ ಪೆಟ್ಟಿಗೆಗೆ ಏನಾಗಿದೆ ಅಂದರೆ ಇನ್ಫ್ಲಮೇಷನ್ ಆಗಿದೆ. ಏನಾಗಿದೆ? ಇನ್ಫ್ಲಮೇಷನ್ ಆಗಿದೆ, ರೆಡ್ನೆಸ್ ಆಗಿದೆ. ಓಕೆ, ಸ್ವೆಲ್ಲಿಂಗ್ ಆಗಿದೆ. ಏನಾಗಿದೆ? ರೆಡ್ನೆಸ್ ಆಗಿದೆ, ಸ್ವೆಲ್ಲಿಂಗ್ ಆಗಿದೆ, ಇನ್ಫ್ಲಮೇಷನ್ ಆಗಿದೆ ನಮ್ಮ ಲ್ಯಾರಿಂಗ್ಸ್ಗೆ. ಅದಕ್ಕೆ ನಾವೇನಂತೀವಿ? ಲ್ಯಾರಿಂಜೈಟಿಸ್ ಅಂತೀವಿ. ಓಕೆ, ಐ ಥಿಂಕ್ ಡೆಫಿನೇಷನ್ ಅರ್ಥ ಆಗಿರ್ಬೋದು. ಏನಾಗಿದೆ? ಲ್ಯಾರಿಂಜೈಟಿಸ್ ಈಸ್ ನೋನ್ ಆ್ಯಸ್ ಇನ್ಫ್ಲಮೇಷನ್ ಆಫ್ ಲ್ಯಾರಿಂಗ್ಸ್. ಓಕೆ, ಲ್ಯಾರಿಂಜೈಟಿಸ್ ಈಸ್ ಅ ಇನ್ಫ್ಲಮೇಷನ್ ಆಫ್ ಲ್ಯಾರಿಂಗ್ಸ್. ನೆಕ್ಸ್ಟ್ ಕಾಸಸ್, ಕಾರಣಗಳೇನಿವೆ? ಓಕೆ, ಸೊ ಕಾರಣಗಳು ಫಸ್ಟ್ ಏನಿದೆ? ವೈರಲ್ ಇನ್ಫೆಕ್ಷನ್. ಏನಾಗಿರ್ಬೋದು? ಇನ್ಫೆಕ್ಷನ್ ಆಗಿರ್ಬೋದು. ಅದರೊಳಗಡೆ ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು. ಓಕೆ, ಎಡಿನೋ ವೈರಸ್, ರೈನೋ ವೈರಸ್, ಇನ್ಫ್ಲೂಯೆನ್ಸಾ, ಪ್ಯಾರಾ ಇನ್ಫ್ಲೂಯೆನ್ಸಾ. ಓಕೆ, ಇವಿಷ್ಟು ವೈರಸ್ಗಳು ನಮಗೆ ಏನು ಮಾಡಬಹುದು? ಲ್ಯಾರಿಂಜೈಟಿಸ್ ಕಾಸ್ ಮಾಡಬಹುದು, ಲ್ಯಾರಿಂಜೈಟಿಸ್ ಮಾಡ್ಬೋದು. ಓಕೆ, ವೈರಲ್ ಇನ್ಫೆಕ್ಷನ್ ಆದಾಗ ನಮಗೆ ಏನಾಗುತ್ತೆ? ಲ್ಯಾರಿಂಜೈಟಿಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಎಕ್ಸಾಂಪಲ್ ಸ್ಟೆಪ್ಟೋಕೋಕಸ್ ನಿಮೋನಿಯಾ. ಏನಿದೆ? ಸ್ಟೆಪ್ಟೋಕೋಕಸ್ ನಿಮೋನಿಯಾ ಬ್ಯಾಕ್ಟೀರಿಯಾ ಏನು ಮಾಡ್ಬೋದು? ನಮಗೆ ಲ್ಯಾರಿಂಜೈಟಿಸ್ ಕಾಸ್ ಮಾಡಬಹುದು. ಏನು ಮಾಡಬಹುದು? ಲ್ಯಾರಿಂಜೈಟಿಸ್ ಕಾಸ್ ಮಾಡಬಹುದು, ಸ್ಟೆಪ್ಟೋಕೋಕಸ್ ನಿಮೋನಿಯಾ. ಮತ್ತು ಎನ್ವಿರಾನ್ಮೆಂಟಲ್ ಚೇಂಜಸ್. ಓಕೆ, ಎನ್ವಿರಾನ್ಮೆಂಟಲ್ ಚೇಂಜಸ್. ಓಕೆ, ಸೊ ಸ್ಮೋಕಿಗೆ ನೀವು ಎಕ್ಸ್ಪೋಸ್ ಆದ್ರಿ, ಏನಾದ್ರಿ? ಸ್ಮೋಕಿಗೆ ಎಕ್ಸ್ಪೋಸ್ ಆದಾಗ ಅಥವಾ ಸ್ಮೋಕಿಂಗ್ ಮಾಡಿದಾಗ, ಡಸ್ಟಿಗೆ ನೀವು ಎಕ್ಸ್ಪೋಸ್ ಆದಾಗ, ಕೆಮಿಕಲ್ಸ್ಗಳನ್ನು ನೀವು ಎಕ್ಸ್ಪೋಸ್ ಆದಾಗ, ಕೆಮಿಕಲ್ ಮಧ್ಯೆ ನೀವು ಹೋದಾಗ ಅಥವಾ ಪೊಲ್ಯೂಟೆಡ್ ಎನ್ವಿರಾನ್ಮೆಂಟ್ ಒಳಗಡೆ ನೀವು ಇದ್ದಾಗ ಏನಾಗ್ಬೋದು? ನಿಮಗೆ ಲ್ಯಾರಿಂಜೈಟಿಸ್ ಆಗ್ಬೋದು. ಓಕೆ, ಸ್ಮೋಕಿಂಗ್ ಮಾಡಿದ್ರೆ ಆಗುತ್ತೆ, ಡಸ್ಟ್ ಒಳಗಡೆ ಹೋದರೆ ಆಗುತ್ತೆ, ಕೆಮಿಕಲ್ಸ್ ಇಂಡಸ್ಟ್ರಿಯಲ್ಲಿ ನೀವು ಕೆಲಸ ಮಾಡಿದಾಗ ಕೂಡ ನಿಮ್ಗೆ ಆಗುವ ಸಾಧ್ಯತೆ ಇರುತ್ತದೆ. ಮತ್ತು ನೀವು ಏನು ಮಾಡಿರಿ? ಪೊಲ್ಯೂಟೆಡ್ ಎನ್ವಿರಾನ್ಮೆಂಟ್ ಒಳಗಡೆ ಲಿವ್ ಮತ್ತು ಅಲ್ಲಿ ನೀವು ವಾಸ ಇದ್ದರೆ ನಿಮಗೆ ಏನಾಗೋ ಚಾನ್ಸಸ್ ಇರುತ್ತೆ? ಲ್ಯಾರಿಂಜೈಟಿಸ್ ಆಗೋ ಸಾಧ್ಯತೆ ಇರುತ್ತೆ. ಓಕೆ, ನೆಕ್ಸ್ಟ್ ಮಾಲ್ನ್ಯೂಟ್ರಿಷನ್ ಅಂದರೆ ಕುಪೋಷಣ ಅಂತಾರಲ್ಲ. ಏನಂತಾರೆ? ಕುಪೋಷಣ ಅಂದರೆ ಏನಿದೆ? ಅವ್ರ ಹತ್ರ ನ್ಯೂಟ್ರಿಷನ್ ಕಮ್ಮಿ ಇದೆ, ಅವ್ರು ಏನು ಮಾಡ್ತಾಯಿದ್ದಾರೆ? ಅವ್ರ ಹತ್ರ ಪೋಷಣ ಕಡಿಮೆ ಇದೆ. ಓಕೆ, ಮಾಲ್ ನ್ಯೂಟ್ರಿಷನ್ ಇದ್ದರೂ ಏನಾಗುತ್ತೆ? ಲ್ಯಾರಿಂಜೈಟಿಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ರಾನಿಕ್ ಸೈನಸೈಟಿಸ್. ಓಕೆ, ಸೈನಸೈಟಿಸ್ ಅಂದರೆ ಏನು? ನಮ್ಮ ಇನ್ಫ್ಲಮೇಷನ್ ಆಫ್ ಸೈನಸಸ್. ಏನಾಗಿದೆ? ಇನ್ಫ್ಲಮೇಷನ್ ಆಫ್ ಪ್ಯಾರಾನೇಸಲ್ ಸೈನಸಸ್. ಓಕೆ, ಇನ್ಫ್ಲಮೇಷನ್ ಆಫ್ ಪ್ಯಾರಾನೇಸಲ್ ಸೈನಸಸ್ ಅದು ಕ್ರಾನಿಕ್ ಅಂದರೆ ಏನು? 3 ಮಂತ್ಗಿಂತ ಜಾಸ್ತಿ ಇದ್ದರೆ, 3 ಮಂತ್ಸ್ಗಿಂತ ಜಾಸ್ತಿ ಅದು ಏನಾಗಿದೆ? ಅವರಿಗೆ ಸೈನಸೈಟಿಸ್ ಇದ್ದರೆ ಏನಾಗುತ್ತೆ? ಲ್ಯಾರಿಂಜೈಟಿಸ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ರಾನಿಕ್ ಬ್ರಾಂಕೈಟಿಸ್. ಕ್ರಾನಿಕ್ ಬ್ರಾಂಕೈಟಿಸ್ ಅಂದರೆ ಇನ್ಫ್ಲಮೇಷನ್ ಆಫ್ ಬ್ರಾಂಕೈ. ಏನಾಗಿದೆ? ಇನ್ಫ್ಲಮೇಷನ್ ಆಫ್ ಬ್ರಾಂಕೈ. ಸೊ ನಮ್ಮ ಟ್ರೇಕಿಯಲ್ ರಿಂಗ್ ಇರುತ್ತೆ. ಓಕೆ, ಟ್ರೇಕಿಯಲ್ ರಿಂಗ್ ಆದಮೇಲೆ 2 ಡಿವೈಡ್ ಆಗ್ತಾವಲ್ಲ ಈ ಥರ. ಓಕೆ, ಇದು ಲಂಗ್ಸ್, ಇವೇನಾಗಿದೆ? ಲಂಗ್ಸ್ ಇದೆ. ಸೊ ಇಲ್ಲಿ ಏನಾಗಿದೆ? ಇನ್ಫ್ಲಮೇಷನ್ ಇದೆ. ಸೊ ಜಾಸ್ತಿ ದಿನ ಇನ್ಫೆಕ್ಷನ್ ಇದ್ದರೆ, ಇಲ್ಲಿ ಜಾಸ್ತಿ ದಿನ ನಮ್ಮ ಬ್ರಾಂಕೈ ಒಳಗಡೆ ಇನ್ಫೆಕ್ಷನ್ ಇದ್ದರೆ, ಇನ್ಫ್ಲಮೇಷನ್ ಇದ್ದರೆ ಅದು ನಮಗೆ ಲ್ಯಾರಿಂಜೈಟಿಸ್ ಕಾಸ್ ಮಾಡ್ಬೋದು. ಓಕೆ, ಕ್ರಾನಿಕ್ ಬ್ರಾಂಕೈಟಿಸ್ ಇದ್ದಾಗೂ ನಮಗೆ ಏನಾಗೋ ಸಾಧ್ಯತೆ ಇರುತ್ತೆ? ಲ್ಯಾರಿಂಜೈಟಿಸ್ ಆಗುವ ಸಾಧ್ಯತೆ ಇರುತ್ತೆ. ಓಕೆ, ಐ ಥಿಂಕ್ ಕಾಸಸ್ ನಿಮಗೆ ಅರ್ಥ ಆಗಿರ್ಬೋದು. ಓಕೆ, ವೈರಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಎನ್ವಿರಾನ್ಮೆಂಟಲ್ ಚೇಂಜಸ್. ಓಕೆ, ಸ್ಮೋಕ್, ಡಸ್ಟ್, ಕೆಮಿಕಲ್ಸ್, ಪೊಲ್ಯೂಟೆಡ್ ವಾಟರ್, ಮಾಲ್ ನ್ಯೂಟ್ರಿಷನ್ ಮತ್ತು ಕ್ರಾನಿಕ್ ಸೈನಸೈಟಿಸ್, ಕ್ರಾನಿಕ್ ಬ್ರಾಂಕೈಟಿಸ್. ಓಕೆ, ನೆಕ್ಸ್ಟ್ ನಾವು ಪ್ಯಾಥೋಫಿಸಿಯಾಲಜಿ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಪ್ಯಾಥೋಫಿಸಿಯಾಲಜಿ ಅಂದರೆ ಏನು? ಓಕೆ, ಇದು ಡಿಸೀಸ್ ಪ್ರೋಸೆಸ್. ಏನಾಗಿದೆ? ಸೊ ನಮ್ಮ ಡಿಸೀಸ್ ಹೇಗೆ ಆಗ್ತಾಯಿದೆ ನಮ್ಮ ಮೈ ಒಳಗಡೆ, ಓಕೆ, ನಮ್ಮ ಬಾಡಿ ಒಳಗಡೆ ಡಿಸೀಸ್ ಹೇಗೆ ಆಗ್ತಿದೆ ಅಂತ ನಾವು ನೋಡೋಣ. ಫಸ್ಟ್ ಡ್ಯೂ ಟು ಕಾಸ್. ಓಕೆ, ನಾವು ಕಾರಣ ಏನು ತಗೊಳ್ಳೋಣ? ಇನ್ಫೆಕ್ಷನ್ ಆಗಿದೆ. ಓಕೆ, ವೈರಲ್ ಇನ್ಫೆಕ್ಷನ್ ಆಗಿದೆ. ಏನಾಗಿದೆ? ವೈರಲ್ ಇನ್ಫೆಕ್ಷನ್ ಆಗಿದೆ. ಓಕೆ, ಸೊ ವೈರಲ್ ಇನ್ಫೆಕ್ಷನ್, ಎಂಟ್ರಿ ಆಫ್ ಮೈಕ್ರೋ ಆರ್ಗ್ಯಾನಿಸಮ್. ಮೈಕ್ರೋ ಆರ್ಗ್ಯಾನಿಸಮ್ ಅಂದರೆ ನಮ್ಮ
ಏನಾಗಿದೆ ನಮ್ಮ ವೈರಸ್. ಓಕೆ, ಎಂಟ್ರಿ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ ಇಂಟು ಲ್ಯಾರಿಂಜಿಯಲ್ ಮ್ಯೂಕೋಸಾ. ಏನಾಗಿದೆ, ನಮ್ಮ ಲ್ಯಾರಿಂಗ್ಸ್ ಒಳಗಡೆ ವೈರಸ್ ಎಂಟರ್ ಆಗಿದೆ. ಓಕೆ, ಎಂಟರ್ ಆಗಿದ ಮೇಲೆ ಏನಾಗುತ್ತೆ, ರಿಯಾಕ್ಷನ್ ಆಗುತ್ತೆ. ಓಕೆ, ಆ್ಯಂಟಿಜನ್ ಆ್ಯಂಟಿಬಾಡಿ ರಿಯಾಕ್ಷನ್. ಆ್ಯಂಟಿಜನ್ ಅಂದರೆ ನಮ್ಮ ವೈರಸ್. ಓಕೆ, ಆ್ಯಂಟಿಬಾಡಿ ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಎರಡರ ನಡುಗಡೆ ಏನಾಗುತ್ತೆ, ಜಗಳ ಆಗುತ್ತೆ. ಓಕೆ, ಜಗಳ ಆದಾಗ ರಿಯಾಕ್ಷನ್ ಅಂತ ನಾವು ಅಂತೀವಿ. ಓಕೆ, ಜಗಳ ಆದಾಗ ಏನಾಗುತ್ತೆ, ರಿಯಾಕ್ಷನ್ ಆದಾಗ ಏನಾಗುತ್ತೆ, ರಿಲೀಸ್ ಆಫ್ ಇನ್ಫ್ಲಾಮೇಟರಿ ಮೀಡಿಯೇಟರ್ಸ್. ಓಕೆ, ಏನಾಗುತ್ತೆ, ರಿಲೀಸ್ ಆಫ್ ಇನ್ಫ್ಲಾಮೇಟರಿ ಮೀಡಿಯೇಟರ್ಸ್ ಲೈಕ್ ಪ್ರೋಸ್ಟಾಗ್ಲ್ಯಾಂಡಿನ್. ಏನಿದೆ, ಪ್ರೋಸ್ಟಾಗ್ಲ್ಯಾಂಡಿನ್ ಇದೇನಿದೆ, ಇನ್ಫ್ಲಾಮೇಟರಿ ಮೀಡಿಯೇಟರ್. ಏನು ಕಾಸ್ ಮಾಡ್ತವೆ, ಇದ್ರ ಕೆಲಸ ಏನಂದರೆ ಇನ್ಫ್ಲಾಮೇಷನ್ ಮಾಡ್ತವೆ. ಏನು ಮಾಡ್ತವೆ, ಇನ್ಫ್ಲಾಮೇಷನ್ ಮಾಡ್ತವೆ. ಇನ್ಫ್ಲಾಮೇಷನ್ ಆಫ್ ಲ್ಯಾರಿಂಜಿಯಲ್ ಮ್ಯೂಕೋಸಾ. ಏನಾಯಿತು, ಲ್ಯಾರಿಂಜಿಯಲ್ ಮ್ಯೂಕೋಸಾಗೆ ನಮ್ಮ ಲ್ಯಾರಿಂಗ್ಸ್ಗೆ ಏನಾಯಿತು, ಇನ್ಫ್ಲಾಮೇಷನ್ ಆಯಿತು, ರೆಡ್ನೆಸ್ ಆಯಿತು, ಸ್ವೆಲ್ಲಿಂಗ್ ಆಯಿತು. ಏನಾಯಿತು, ರೆಡ್ನೆಸ್ ಆಯಿತು ಮತ್ತು ಸ್ವೆಲ್ಲಿಂಗ್ ಆಯಿತು. ಓಕೆ, ನೆಕ್ಸ್ಟ್ ನಾವು ಸೈನ್ ಆ್ಯಂಡ್ ಸಿಂಪ್ಟಮ್ಸ್ಗಳನ್ನು ನೋಡ್ಬೋದು. ಏನು ನೋಡ್ಬೋದು, ಸೈನ್ ಆ್ಯಂಡ್ ಸಿಂಪ್ಟಮ್ಸ್ಗಳನ್ನು ನೋಡ್ಬೋದು. ವಾಯ್ಸ್ ಚೇಂಜಸ್ ಇರುತ್ತೆ, ಫೀವರ್ ಇರುತ್ತೆ, ಡಿಫಿಕಲ್ಟಿ ಇನ್ ಸಾಲೋಯಿಂಗ್ ಇರುತ್ತೆ, ಅವೆಲ್ಲ ನಾವು ನೋಡ್ಬೋದು. ಓಕೆ, ಐ ಥಿಂಕ್ ಅರ್ಥ ಆಗಿರ್ಬೋದು. ಏನಾಗಿರುತ್ತೆ, ವೈರಲ್ ಕಾಸ್ನಿಂದ ಇನ್ಫೆಕ್ಷನ್ ಆಗುತ್ತೆ. ಇನ್ಫೆಕ್ಷನ್ ಅಂದರೆ ಏನಾಗುತ್ತೆ, ಎಂಟ್ರಿ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ ಇಂಟು ಲ್ಯಾರಿಂಗ್ಸ್. ಓಕೆ, ಎಂಟರ್ ಆಗುತ್ತೆ. ಎಂಟರ್ ಆಗಿದ ಮೇಲೆ ಜಗಳ ಆಗುತ್ತೆ. ಏಕೆ, ಆ್ಯಂಟಿಜನ್ ಆ್ಯಂಟಿಬಾಡಿ ರಿಯಾಕ್ಷನ್ ಆಗುತ್ತೆ. ಓಕೆ, ರಿಲೀಸ್ ಆಫ್ ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ಆಗುತ್ತೆ. ಏನಾಗುತ್ತೆ, ರಿಲೀಸ್ ಆಫ್ ಇನ್ಫ್ಲಮೇಟರಿ ಮೀಡಿಯೇಟರ್ಸ್. ಇವೇನು ಮಾಡ್ತವೆ, ಇನ್ಫ್ಲಮೇಷನನ್ನು ಕಾಸ್ ಮಾಡ್ತವೆ. ಓಕೆ, ಮತ್ತು ಸೈನ್ ಆ್ಯಂಡ್ ಸಿಂಪ್ಟಮ್ಸ್ಗಳನ್ನು ನಾವು ನೋಡ್ಬೋದು. ಓಕೆ, ನೆಕ್ಸ್ಟ್ ಕ್ಲಿನಿಕಲ್ ಫೀಚರ್ಸ್ ಬಗ್ಗೆ ನೋಡೋಣ. ಕ್ಲಿನಿಕಲ್ ಫೀಚರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಹಾರ್ಸಿನೆಸ್ ಆಫ್ ವಾಯ್ಸ್. ಹಾರ್ಸಿನೆಸ್ ಅಂದರೆ ಸೌಂಡ್ ಚೇಂಜ್ ಆಗುತ್ತೆ. ಓಕೆ, ಧ್ವನಿಪೆಟ್ಟಿಗೆ ಇನ್ಫ್ಲಮೇಷನ್ ಆಗುತ್ತೆ, ಸೌಂಡ್ ಚೇಂಜ್ ಆಗ್ಬೋದು ಅಥವಾ ಲಾಸ್ ಆಫ್ ವಾಯ್ಸ್ ಆಗ್ಬೋದು. ಏನಂದರೆ ಲಾಸ್ ಆಫ್ ವಾಯ್ಸ್, ಮಾತಾಡೋಕ್ಕೆ ಬರೋದಿಲ್ಲ, ವಾಯ್ಸ್ ಪ್ರೊಡ್ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಓಕೆ, ಏನಾಗುತ್ತೆ, ಹಾರ್ಸಿನೆಸ್, ಸೌಂಡ್ನಲ್ಲಿ ಚೇಂಜಸ್ ಕಾಣ್ಬೋದು ಅಥವಾ ಹಾರ್ಸಿನೆಸ್ ಆಗಬಹುದು, ಅಥವಾ ನಮಗೆ ಲಾಸ್ ಆಫ್ ವಾಯ್ಸ್ ಅಂದರೆ ನಮಗೆ ವಾಯ್ಸ್ ಪ್ರೊಡಕ್ಷನ್ ಮಾಡೋಕ್ಕೆ ಬರೋಲ್ಲ. ಫೀವರ್ ಇರುತ್ತೆ, ಯಾಕಂದರೆ ಇನ್ಫೆಕ್ಷನ್ ಇದೆ. ಓಕೆ, ಇನ್ಫೆಕ್ಷನ್ ಇದ್ದಿದ್ದಕ್ಕೋಸ್ಕರ ನಮಗೆ ಫೀವರ್ ಇದೆ. ಕಫ್ ಇದೆ, ಹೌದು, ನಮಗೇನಿದೆ, ಕಫ್ ಇದೆ, ಅಲ್ಲಿ ಏನಾಗಿದೆ, ರೆಸ್ಪಿರೇಷನ್ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ಸೊ ಆ ಟೈಮಿಗೆ ನಮಗೆ ಏನಾಗ್ಬೋದು, ಕಫ್ ಕೂಡ ಬರ್ಬೋದು. ಏನೋ ಸ್ವೆಲ್ಲಿಂಗ್ ಥರ, ಓಕೆ, ಏನೋ ಅಲ್ಲಿ ಸ್ವೆಲ್ಲಿಂಗ್ ಥರ ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ನಮಗೆ ಕಫ್ ಬರ್ಬೋದು. ಡಿಫಿಕಲ್ಟಿ ಇನ್ ಸಾಲೋಯಿಂಗ್. ಏನಾಗುತ್ತೆ, ಡಿಫಿಕಲ್ಟಿ ಇನ್ ಸಾಲೋಯಿಂಗ್. ಓಕೆ, ಊಟ ಮಾಡೋ ಟೈಮ್ ನಮಗೆ ಸಾಲ್ವ್ ಮಾಡೋಕ್ಕೆ ಆಗೋದಿಲ್ಲ. ಊಟ ಮಾಡೋ ಟೈಮ್ ನಮಗೆ ಸಾಲ್ವ್ ಮಾಡೋಕ್ಕೆ ಆಗೋದಿಲ್ಲ. ಸೋರ್ ಥ್ರೋಟ್ನು ಆಗುತ್ತೆ. ಓಕೆ, ಸೋರ್ ಥ್ರೋಟ್ ಕೂಡ ಇದರಲ್ಲಿ ಆಗುತ್ತೆ. ಐ ಥಿಂಕ್ ಕ್ಲಿನಿಕಲ್ ಫೀಚರ್ಸ್ ಅರ್ಥ ಆಗಿರ್ಬೋದು. ಹಾರ್ಸಿನೆಸ್ ಅಥವಾ ಲಾಸ್ ಆಫ್ ವಾಯ್ಸ್, ವಾಯ್ಸ್ ಪ್ರೊಡ್ಯೂಸ್ ಆಗೋಲ್ಲ ಅಥವಾ ವಾಯ್ಸ್ ಚೇಂಜ್ ಆಗುತ್ತೆ. ಓಕೆ, ಫೀವರ್ ಆಗುತ್ತೆ, ಕಫ್ ಇರುತ್ತೆ, ಡಿಫಿಕಲ್ಟಿ ಇನ್ ಸಾಲೋಯಿಂಗ್ ಇರುತ್ತೆ ಮತ್ತು ಸೋರ್ ಥ್ರೋಟ್ ಇರುತ್ತೆ. ಓಕೆ, ಐ ಥಿಂಕ್ ಕ್ಲಿನಿಕಲ್ ಫೀಚರ್ಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ಡಯಾಗ್ನೋಸಿಸ್ ತಿಳ್ಕೊಳ್ಳೋಣ. ಏನಿದೆ ಡಯಾಗ್ನೋಸಿಸ್ ನೋಡೋಣ. ಡಯಾಗ್ನೋಸಿಸ್ ನಾವು ಏನೇನು ಟೆಸ್ಟ್ ಮಾಡ್ತೀವಿ, ಹಿಸ್ಟ್ರಿ ಕಲೆಕ್ಷನ್ ಮಾಡ್ತೀವಿ. ಓಕೆ, ಹಿಸ್ಟ್ರಿ ಕಲೆಕ್ಷನ್ ಮಾಡ್ತೀವಿ, ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ. ಓಕೆ, ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ ಮತ್ತು ಲ್ಯಾರಿಂಜೋಸ್ಕೋಪಿ ಮಾಡ್ತೀವಿ. ಏನು ಮಾಡ್ತೀವಿ ನಾವು, ಲ್ಯಾರಿಂಜೋಸ್ಕೋಪಿ ಅಂದರೆ ನಾವು ಲ್ಯಾರಿಂಗ್ಸನ್ನು ವಿಜುವಲೈಸ್ ಮಾಡ್ತೀವಿ. ಏನು ಮಾಡ್ತೀವಿ, ವಿಜುವಲೈಸ್ ಮಾಡ್ತೀವಿ ಲ್ಯಾರಿಂಗ್ಸನ್ನು. ಓಕೆ, ಮತ್ತು CBC ಮಾಡ್ತೀವಿ. ಓಕೆ, ಕಂಪ್ಲೀಟ್ ಬ್ಲಡ್ ಕೌಂಟ್ ಮಾಡಿದಾಗ WBC ಏನಾಗುತ್ತೆ, ಜಾಸ್ತಿ ಇರುತ್ತೆ. ಇನ್ಫೆಕ್ಷನ್ ಇದ್ದರೆ ಏನಾಗುತ್ತೆ, WBC ಜಾಸ್ತಿ ಇರುತ್ತೆ ಇನ್ಫೆಕ್ಷನ್ ಆದರೆ. ನೆಕ್ಸ್ಟ್ ಮೆಡಿಕಲ್ ಮ್ಯಾನೇಜ್ಮೆಂಟ್. ಸೊ ನಾವು ಮ್ಯಾನೇಜ್ಮೆಂಟ್ ಏನು ಮಾಡ್ಬೋದು, ಆ್ಯಂಟಿಬಯೋಟಿಕ್ ಕೊಡ್ತೀವಿ. ಓಕೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದರೆ ನಾವೇನು ಮಾಡ್ತೀವಿ, ಆ್ಯಂಟಿಬಯೋಟಿಕ್ಸ್ ಕೊಡ್ತೀವಿ. ಅಮಾಕ್ಸಿಸಿಲಿನ್, ಆ್ಯಂಪಿಸಿಲಿನ್, ಅಜಿಥ್ರೋಮೈಸಿನ್. ಓಕೆ, ಇವು ಪ್ರಿಯಾರಿಟಿ. ಓಕೆ, ಸೊ ಫಸ್ಟ್ ಡ್ರಗ್ ನಾವು ಯಾವಾಗ ಕೊಡ್ತೀವಿ, ಅಮಾಕ್ಸಿಸಿಲಿನ್ ಅಥವಾ ಆ್ಯಂಪಿಸಿಲಿನ್ ಅಥವಾ ಅಜಿಥ್ರೋಮೈಸಿನ್ ಡ್ರಗ್ಸ್ಗಳನ್ನು ಕೊಡ್ತೀವಿ ಆ್ಯಸ್ ಅ ಆ್ಯಂಟಿಬಯೋಟಿಕ್ ಟು ಟ್ರೀಟ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಏನು ಮಾಡ್ತೀವಿ ನಾವು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನನ್ನು ಟ್ರೀಟ್ ಮಾಡೋಕ್ಕೆ ಆ್ಯಂಟಿಬಯೋಟಿಕ್ಸ್ ಕೊಡ್ತೀವಿ. ನೆಕ್ಸ್ಟ್ ಕಾರ್ಟಿಕೋಸ್ಟಿರಾಯ್ಡ್ ಥೆರಪಿ. ಓಕೆ, ಕಾರ್ಟಿಕೋಸ್ಟಿರಾಯ್ಡ್ ಥೆರಪಿ, ಸಾರಿ ಇದು ಲ್ಯಾರಿಂಜೋಸ್ಕೋಪಿ ಇಲ್ಲ, ಕಾರ್ಟಿಕೋಸ್ಟಿರಾಯ್ಡ್ ಥೆರಪಿ. ಸೊ ಕಾರ್ಟಿಕೋಸ್ಟಿರಾಯ್ಡ್ಸ್ ಏನು ಮಾಡ್ತವೆ, ಇನ್ಫ್ಲಮೇಷನನ್ನು ಕಡಿಮೆ ಮಾಡ್ತವೆ. ಏನು ಮಾಡುತ್ತೆ, ಇನ್ಫ್ಲಮೇಷನನ್ನು ಕಡಿಮೆ ಮಾಡ್ತವೆ. ಟು ರೆಡ್ಯೂಸ್ ಇನ್ಫ್ಲಮೇಷನ್ ಕಾರ್ಟಿಕೋಸ್ಟಿರಾಯ್ಡ್ಸ್ ಕೊಡ್ತೀವಿ. ಓಕೆ, ಲೈಕ್ ಪ್ರೆಡ್ನಿಸೊಲೋನ್. ಯಾವ ಕೊಡ್ತಾ ಇದ್ದೀವಿ ನಾವು, ಪ್ರೆಡ್ನಿಸೊಲೋನ್ ಕೊಡ್ತಾ ಇದ್ದೀವಿ. ಓಕೆ, ಕಾರ್ಟಿಕೋಸ್ಟಿರಾಯ್ಡ್ ಥೆರಪಿ ಕೊಡ್ತೀವಿ. ಓಕೆ, ನೆಕ್ಸ್ಟ್ ಅನಾಲ್ಜೆಸಿಕ್ಸ್.
ಆ್ಯಂಡ್ ಆ್ಯಂಟಿಪೈರೆಟಿಕ್ಸ್. ಅನಾಲ್ಜೆಸಿಕ್ಸ್ ಪೇನ್ ಕಿಲ್ಲರ್ ಮತ್ತು ಆ್ಯಂಟಿಪೈರೆಟಿಕ್ ಅಂದರೆ ಫೀವರ್ ಕಡಿಮೆ ಮಾಡೋಕ್ಕೆ, ಪೇನ್ ಕಡಿಮೆ ಮಾಡೋಕ್ಕೆ ಕೊಡ್ತೀವಿ. ಲೈಕ್ ಪ್ಯಾರಾಸಿಟಾಮೋಲ್, ಓಕೆ. ಲೈಕ್ ಇಬುಪ್ರೋಫಿನ್, ಲೈಕ್ ಪ್ಯಾರಾಸಿಟಮಲ್ ಇಂಜೆಕ್ಷನ್ ಟ್ಯಾಬ್ಲೆಟ್ಗಳನ್ನು ನಾವು ಕೊಡ್ತೀವಿ. ಓಕೆ. ನೆಕ್ಸ್ಟ್ ಆ್ಯಂಟಿಟಿಸ್ಯೂ ಮೆಡಿಸಿನ್. ಆ್ಯಂಟಿಟಿಸ್ಯೂ ಅಂದರೆ ಕಫ್ ಇದೆ ಅಲ್ಲ, ಓಕೆ. ಕಫ್ ಇದೆ, ಕಫನ್ನು ನಾವು ಕ್ಯೂರ್ ಮಾಡೋಕ್ಕೆ ಏನು ಕೊಡ್ತೀವಿ? ಆ್ಯಂಟಿಟಿಸ್ಯೂ ಮೆಡಿಕೇಷನನ್ನು ಕೊಡ್ತೀವಿ. ಓಕೆ. ಎಕ್ಸಾಂಪಲ್ ಏನಿದೆ ಇಲ್ಲಿ? ಕೋಡಿನ್, ಓಕೆ. ಡೆಕ್ಸ್ಟ್ರೋಮಿಥ್ರೋಫಾನ್ ಮೆಡಿಸಿನ್ ಕೊಡ್ತೀವಿ. ಓಕೆ. ಸೊ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅರ್ಥ ಆಗಿರ್ಬೋದು. ಆ್ಯಂಟಿಬಯೋಟಿಕ್ ಕೊಡ್ತೀವಿ, ಕಾರ್ಟಿಕೋಸ್ಟಿರಾಯ್ಡ್ ಕೊಡ್ತೀವಿ, ಪೇನ್ ಕಿಲ್ಲರ್ ಕೊಡ್ತೀವಿ, ಮತ್ತು ಆ್ಯಂಟಿಪೈರೆಟಿಕ್ ಮತ್ತು ಆ್ಯಂಟಿಟಿಸ್ಯೂ ಮೆಡಿಸಿನ್ಸ್ಗಳನ್ನು ನಾವು ಕೊಡ್ತೀವಿ. ಓಕೆ. ನೆಕ್ಸ್ಟ್ ನರ್ಸಿಂಗ್ ಮ್ಯಾನೇಜ್ಮೆಂಟ್. ನಾವೇನು ಮಾಡ್ಬೋದು? ನರ್ಸಿಂಗ್ ಮ್ಯಾನೇಜ್ಮೆಂಟ್, ಓಕೆ. ವೈಟಲ್ಸ್ ಮಾನಿಟರ್ ಮಾಡ್ತೀವಿ, ಓಕೆ. ಪಲ್ಸ್, ರೆಸ್ಪಿರೇಷನ್, ಟೆಂಪ್ರೇಚರ್ ಮತ್ತು ಬ್ಲಡ್ ಪ್ರೆಷರನ್ನು ಮಾನಿಟರ್ ಮಾಡ್ತೀವಿ, ಓಕೆ. ಕಂಟಿನ್ಯೂಸ್ ಆಗಿ ಅಸೆಸ್ ದಿ ಪೇನ್ ಲೆವೆಲ್. ಅವನಿಗೆ ಏನಾಗ್ತಾಯಿದೆ? ಡಿಫಿಕಲ್ಟಿ ಇನ್ ಸಾಲೋಯಿಂಗ್ ಮಾಡೋ ಟೈಮ್ ಪೇನ್ ಆಗ್ತಾಯಿದೆ, ಸೊ ಅದಕ್ಕೆ ನಾವು ಅಸೆಸ್ ಮಾಡಬೇಕು, ಓಕೆ. ಎನ್ಕರೇಜ್ ಫ್ಲೂಯಿಡ್ ಇಂಟೇಕ್. ನಾವು ಏನು ಹೇಳಬೇಕು? ಪೇಷಂಟನ್ನು ಫ್ಲೂಯಿಡ್ ಇಂಟೇಕ್ ಜಾಸ್ತಿ ತಗೋ ಟು ಪ್ರಿವೆಂಟ್ ಡಿಹೈಡ್ರೇಷನ್. ಏನು ಮಾಡ್ತೀವಿ? ಡಿಹೈಡ್ರೇಷನನ್ನು ಪ್ರಿವೆಂಟ್ ಮಾಡೋಕ್ಕೆ ನಾವು ಅವನಿಗೆ ಫ್ಲೂಯಿಡ್ ಕೊಡ್ತಾಯಿದ್ದೀವಿ. ನೆಕ್ಸ್ಟ್ ಪ್ರೊವೈಡ್ ಕಂಫರ್ಟೇಬಲ್ ಪೊಸಿಷನ್. ಅವನಿಗೆ ಏನು ಕೊಡ್ತೀವಿ ನಾವು? ಕಂಫರ್ಟೇಬಲ್ ಪೊಸಿಷನ್ ಕೊಡ್ತೀವಿ, ಓಕೆ. ನೆಕ್ಸ್ಟ್ ಅಡ್ಮಿನಿಸ್ಟರ್ಡ್ ಮೆಡಿಕೇಷನ್. ಹೌದು, ನಾವು ಏನು ಮಾಡ್ತಾಯಿದ್ದೀವಿ? ಮೆಡಿಸಿನನ್ನು ಅಡ್ಮಿನಿಸ್ಟರ್ ಮಾಡ್ತಾಯಿದ್ದೀವಿ. ಲೈಕ್ ಆ್ಯಂಟಿಬಯೋಟಿಕ್ ಏನು ಕೊಡ್ತಾಯಿದ್ದೀವಿ? ಆ್ಯಂಟಿಬಯೋಟಿಕ್ಸ್, ಓಕೆ. ಅನಾಲ್ಜೆಸಿಕ್ಸ್, ಕಾರ್ಟಿಕೋಸ್ಟಿರಾಯ್ಡ್ಸ್ ಇವು ಮೆಡಿಸಿನ್ಗಳನ್ನು ನಾವು ಅಡ್ಮಿನಿಸ್ಟರ್ ಮಾಡ್ತಾ ಇದ್ದೀವಿ, ಓಕೆ. ಎಜುಕೇಟ್ ದಿ ಪೇಷಂಟ್. ಸೊ ಪೇಷಂಟ್ಗೆ ನಾವು ಎಜುಕೇಟ್ ಮಾಡಬೇಕು, ಓಕೆ. ಡಿಸೀಸ್ ಕಂಡೀಷನ್ ಏನಿದೆ, ನೀವು ಏನು ಮಾಡಬೇಕು, ಏನಿಲ್ಲ, ಅಲರ್ಜೆಂಟಿಂದ ದೂರ ಇರಬೇಕು, ಅದೆಲ್ಲ ನಾವು ಪೇಷಂಟ್ಗೆ ಎಜುಕೇಷನ್ ಕೊಡಬೇಕು. ಹೈಜೀನ್ ಬಗ್ಗೆ ನಾವು ಎಜುಕೇಷನ್ ಕೊಡಬೇಕು, ಓಕೆ. ಸಾಲೋಯಿಂಗ್ ಎಕ್ಸಸೈಸ್ ಬಗ್ಗೆ ನಾವು ಎಜುಕೇಷನ್ ಕೊಡಬೇಕು, ಯಾಕಂದರೆ ಡಿಫಿಕಲ್ಟಿ ಇನ್ ಸಾಲೋಯಿಂಗ್ ಆಗ್ತಾಯಿದೆ, ಓಕೆ. ನೆಕ್ಸ್ಟ್ ಎನ್ಕರೇಜ್ ರೆಸ್ಟ್. ಓಕೆ. ಪೇಷಂಟಿಗೆ ಏನಂತ ಹೇಳಬೇಕು ನಾವು? ರೆಸ್ಟ್ ಮಾಡು ಮತ್ತು ಸ್ಲೀಪ್ ಮಾಡು ಅಂತ ಎನ್ಕರೇಜ್ ಹೇಳಬೇಕು, ಓಕೆ. ನೆಕ್ಸ್ಟ್ ಪ್ರೊವೈಡ್ ಸ್ಟೀಮ್ ಇನ್ಹಲೇಷನ್. ಓಕೆ. ನಾವು ಏನು ಮಾಡ್ತೀವಿ? ಸ್ಟೀಮ್ ಇನ್ಹಲೇಷನ್ ಕೂಡ ಪ್ರೊವೈಡ್ ಮಾಡ್ತೀವಿ, ಪೇಷಂಟಿಗೆ ಸ್ಟೀಮ್ ಇನ್ಹಲೇಷನ್ ಕೂಡ ಕೊಡ್ತೀವಿ, ಓಕೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.